ಚಲನಚಿತ್ರಗಳ ಕಥೆಗಳಿಂದ ಸಮಾಜದ ಜನರು ಸ್ಫೂರ್ತಿ ಪಡಿತಾರೆ. ಹಾಗೆ ನಿಜ ಜೀವನದ ಅಂಶಗಳಿಂದ ಫಿಲ್ಮ್ ಸೀನ್ಗಳು ಇನ್ಸ್ಪಿರೇಷನ್ ಪಡಿತವೆ. ಹೆಚ್ಚಿನ ಮೂವಿಗಳಲ್ಲಿ ಇಂಥ ರಿಯಲ್ ಲೈಫ್ ಇನ್ಸ್ಪಿರೇಷನ್ಗಳು ಒಂದು ಸೀನ್ ಅಥವಾ ಒಂದು ಪಾತ್ರದ ಹೋಲಿಕೆಗೆ ಸೀಮಿತವಾಗಿರುತ್ತಷ್ಟೇ. ಆದ್ರೆ ನಿಜ ಜೀವನವನ್ನೇ ಆಧಾರವಾಗಿ ತಗೊಂಡಿರೋ ಚಿತ್ರಗಳೂ ಇವೆ. ಇಂಥ ಚಿತ್ರಗಳಲ್ಲಿ 3 ವಿಧ. ಮೊದಲನೇದು ಟ್ರೂ ಸ್ಟೋರೀಸ್, ಅಂದ್ರೆ ನಿಜ ಘಟನೆಗಳ ಅಚ್ಚೊತ್ತಿದಂತಹ ಚಿತ್ರಗಳು. ಎರಡನೇದು ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಅಂದ್ರೆ ಕಥಾ ಹಂದರ ನಿಜವಾದ್ದು, ಅದಕ್ಕೆ ಆಡಿಯನ್ಸ್ ಟೇಸ್ಟಿಗೆ ಅನುಸಾರವಾಗಿ ಸ್ವಲ್ಪ ಉಪ್ಪು ಖಾರ ಹಾಕಿರ್ತಾರೆ. ಮೂರನೇ ಕ್ಯಾಟಗರಿ ಇನ್ಸ್ಪೈರ್ಡ್ ಬೈ ಟ್ರೂ ಸ್ಟೋರೀಸ್, ಅಂದ್ರೆ ನಿಜ ಜೀವನದ ಕೆಲವು ಘಟನೆ ಪಾತ್ರಗಳನ್ನ ಆಧಾರವಾಗಿ ತಕೊಂಡು ಬರೆಯೋ ಚಿತ್ರಗಳು. ಇಂಥ ಚಿತ್ರಗಳ ತಿರುಳು ವಾಸ್ತವಕ್ಕೆ ಹತ್ತಿರವಾಗಿರುತ್ತೆ, ಬಟ್ ಓವರ್ ಆಲ್ ಫಿಲ್ಮ್ ನೋಡಿದ್ರೆ ಫ್ಯಾಕ್ಟ್ ಅಂಡ್ ಫಿಕ್ಷನ್ ಕಾಂಬಿನೇಷನ್ ಆಗಿರುತ್ತೆ. ಕನ್ನಡದಲ್ಲಿ ವಾಸ್ತವಿಕ ಕಥೆಗಳ ಆಧಾರಿತ ಮತ್ತು ಅವುಗಳಿಂದ ಸ್ಫೂರ್ತಿ ಪಡೆದ ಹಲವಾರು ಚಿತ್ರಗಳಿವೆ. ಅವುಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಿರೂಪಣೆಯಾಗಿರೋ, ಆಡಿಯನ್ಸ್ ಇಂದ ಕ್ರಿಟಿಕ್ಸ್ ಇಂದ ಅತ್ಯುತ್ತಮ ರೆಸ್ಪಾನ್ಸ್ ಪಡೆದಿರೋ ಟಾಪ್ 5 ಚಿತ್ರಗಳ ಪಟ್ಟಿ ನಿಮ್ಗೋಸ್ಕರ. ವೀರಪ್ಪನ್ ಮೇಲೆ ಆಧಾರಿತ ಅಟ್ಟಹಾಸ. ಸಿಂಹನ ಕಾಡಿನಲ್ಲಿ ಭೇಟಿಯಾಡೋದು ಕಷ್ಟ, ನಾಡಕ್ಕೆ ಬರ ಹೋಗಿ ಮಾಡ್ಬೇಕು. ಲವ್ ಕಮ್ ಕ್ರೈಮ್ ಸ್ಟೋರಿ ಮೈನಾ. ಮೈನಾ ಮೈನಾ ನೀನೇ ನನ್ನ. 90ರ ದಶಕದಲ್ಲಿ ನಡೆದ ಗ್ಯಾಂಗ್ ವಾರ್ ಕಥೆಯ ಆಧಾರಿತ ಎದೆಗಾರಿಕೆ. ನಿಮಗೆ ಬದುಕಿನ ಮಹತ್ವನೇ ತಿಳಿದಿರೋ ಕಾಣ್ತಿಲ್ಲ. ಲೈಫ್ ಇಸ್ ನಾಟ್ ಚೀಪ್. 10 ಅಡಿ ಒಳಗೆ ನಿಂತೊಬ್ಬನ್ನ ಶೂಟ್ ಮಾಡಿದ್ರೆ ಮುಗೀತು. ಐತಿಹಾಸಿಕ ಜೀವನ ಚರಿತ್ರೆ ಸಂಗೊಳ್ಳಿ ರಾಯಣ್ಣ. ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಕುಖ್ಯಾತ ಗ್ಯಾಂಗ್ ಬಗ್ಗೆ ಇರೋ ದಂಡುಪಾಳ್ಯ. ಸ್ವಲ್ಪ ನೀರ್ ಕೊಡ್ತೀರಾ? ನಿಮ್ಗೆ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.